ಎಲ್ರಿಗೂ ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ನಮಿತಾ ಶೆಟ್ಟಿ. ವೀಕ್ಷಕರೇ, ನಾವಿಂದು ಎನೋಪಯ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಿಯಾಲ್ಬೈಲ್ನಲ್ಲಿದ್ದೀವಿ. ದಿನದಿಂದ ದಿನಕ್ಕೆ ಹೆಚ್ಚಾಗಿ ಕೇಳಿ ಬರುವಂತಹ ಒಂದು ಸಮಸ್ಯೆ ಅಂದರೆ ಅದುವೇ ಕ್ಯಾನ್ಸರ್. ಅದರಲ್ಲೂ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣುವಂತಹ ಒಂದು ಸಮಸ್ಯೆ ಅಂದರೆ ಅದುವೇ ಸರ್ವೈಕಲ್ ಕ್ಯಾನ್ಸರ್. ಹಾಗಾದರೆ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಏನು, ಇದರಿಂದ ಹೇಗೆ ನಾವು ಪಾರಾಗಬಹುದು, ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿನ ಇಂದಿನ ಈ ಸಂಚಿಕೆಯಲ್ಲಿ ಪಡೆಯೋಣ. ಬನ್ನಿ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮರಿಯಂ ಅಂಜುಮ್ ಇಫ್ತಿಕರ್, ಗೈನಿ ಆಂಕೋಸರ್ಜನ್, ಲ್ಯಾಪ್ರೋಸ್ಕೋಪಿಕ್ ಆ್ಯಂಡ್ ರೊಬಾಟಿಕ್ ಸರ್ಜನ್. ಇವ್ರ ಬಗ್ಗೆ ಹೇಳುವಂಥ ಮತ್ತೊಂದು ಹೆಮ್ಮೆಯ ವಿಚಾರ ಅಂದರೆ ಮಂಗಳೂರಲ್ಲಿರುವಂಥ ಏಕೈಕ ರೊಬಾಟಿಕ್ ಸರ್ಜನ್, ಲೇಡಿ ರೊಬಾಟಿಕ್ ಸರ್ಜನ್ ಆ್ಯಂಡ್ ಲೇಡಿ ಗೈನಿ ಆಂಕೋಸರ್ಜನ್. ಸೊ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಡಾಕ್ಟರ್, ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇವಾಗ ಇತ್ತೀಚೆಗೆ ಹೆಚ್ಚಾಗಿ ಕೇಳಿ ಬರುವಂಥ ಒಂದು ಕಾಯಿಲೆ ಅಂದರೆ ಕ್ಯಾನ್ಸರ್. ಸೊ ಕ್ಯಾನ್ಸರ್ ಹೆಚ್ಚಾಗ್ತಿರುವಂಥ ಈ ಸಂದರ್ಭದಲ್ಲಿ ಮಹಿಳೆಯರಲ್ಲಿ ಜಾಸ್ತಿ ಕಾಣುವಂತಹ ಕ್ಯಾನ್ಸರ್ ಯಾವುದು? ಈಗ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್. ಅದಾದಮೇಲೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಗರ್ಭಕಂಠದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್. ಅದಾದಮೇಲೆ ಓವೇರಿಯನ್ ಕ್ಯಾನ್ಸರ್, ಯೂಟ್ರೈನ್ ಕ್ಯಾನ್ಸರ್ಸ್, ಬೇರೆಲ್ಲ ಕ್ಯಾನ್ಸರ್ಸ್ ಬರುತ್ತೆ. ಹಾಗಾದರೆ ಈ ಸರ್ವೈಕಲ್ ಕ್ಯಾನ್ಸರ್ ಇದರ ಗುಣಲಕ್ಷಣ ಹೇಗಿರುತ್ತೆ? ಯೂಶಲಿ ದೇ ಪ್ರೆಸೆಂಟ್ ವಿತ್ ಆಫ್ಟರ್ ದ ಏಜ್ ಆಫ್ after the age of 30, most of them, most commonly around 50, 60s ಆ ಏಜ್ ಗ್ರೂಪಲ್ಲಿ ಇರುತ್ತೆ. ಆ್ಯಂಡ್ ಯೂಶಲಿ ಪ್ರೆಸೆಂಟ್ ವಿತ್ ದ ವೈಟ್ ಡಿಸ್ಚಾರ್ಜ್, ಬಿಳಿ ಮುಟ್ಟು ಅಂತ ಹೇಳ್ತೀವಿ ನಾವು, ವೈಟ್ ಡಿಸ್ಚಾರ್ಜ್. ಕೆಲವೊಮ್ಮೆ ಮೆನ್ಸಸ್ ನಿಲ್ಲುತ್ತೆ, ಮೆನಪಾಸ್ ಅಂತ ಹೇಳ್ತೇವೆ. ಮೆನಪಾಸ್ ಆದರೂ ಬ್ಲೀಡಿಂಗ್ ಆಗುತ್ತೆ, ಸ್ಪಾಟಿಂಗ್ ಆಗುತ್ತೆ. ಆಮೇಲೆ ಫೌಲ್ ಸ್ಮೆಲ್ಲಿಂಗ್, ವೈಟ್ ಡಿಸ್ಚಾರ್ಜ್ ಇರುವ ಚಾನ್ಸಸ್ ಇರುತ್ತೆ. ಅಥವಾ ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್ ಅಂತ ಹೇಳ್ತೇವೆ, ಸಂಬಂಧಪಟ್ಟ ಮೇಲೆ ಡಿಸ್ಚಾರ್ಜ್ ಆಗುತ್ತೆ. ಮತ್ತು ಹೆವಿ ಮೆನ್ಸಸ್ ಅಥವಾ ಮೆನ್ಸಸ್ ನಡುವಲ್ಲಿ ಬ್ಲೀಡಿಂಗು. ಸೊ ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಹೌದು ಡಾಕ್ಟರ್, ಇವಾಗ ನೀವು ಸಿಂಪ್ಟಮ್ಸ್ ಹೇಳಿದ್ರಿ, ಹೇಗಿರುತ್ತೆ ಸರ್ವೈಕಲ್ ಕ್ಯಾನ್ಸರ್ ಇದು ಸಿಂಪ್ಟಮ್ಸ್ ಅಂತ. ಈ ಸರ್ವೈಕಲ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಇದೆ, ಓಕೆ, ಹಾಗಾದರೆ ಅದನ್ನು ಸ್ಕ್ರೀನಿಂಗ್ ಹೇಗೆ ಮಾಡ್ಬೋದು? ಹೌದು ಇದೆ ಅನ್ನೋದನ್ನ ಹೇಗೆ ಖಂಡಿತವಾಗಿ? ಈಗ ಕ್ಯಾನ್ಸರ್ ಬರುವ ಮೊದಲೇ ನಮಗೆ ಅದನ್ನು ಕಂಡು ಹಿಡಿಯಬಹುದು. ಅದಕ್ಕೆ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಎನಿ ಕ್ಯಾನ್ಸರ್, ಬ್ರೆಸ್ಟ್ ಆದರೆ ಮ್ಯಾಮೋಗ್ರಾಮ್, ಆ ಥರ ಎನಿ ಟೆಸ್ಟ್ ವಿಚ್ ಬರುವ ಮೊದಲೇ ನಮಗೆ ಇದು ಮಾಡೋದಕ್ಕೆ ಅದಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೇವೆ. ಅದೇ ಥರ ಸರ್ವೈಕಲ್ ಕ್ಯಾನ್ಸರ್ಗೆ ಪ್ಯಾಪ್ಸ್ಮಿಯರ್ ಅಂತ ಹೇಳ್ತೇವೆ ನಾವು. ಪ್ಯಾಪ್ಸ್ಮಿಯರ್ ಮಾಡ್ಬೋದು, ಅಥವಾ ಲಿಕ್ವಿಡ್ ಬೇಸ್ ಸೈಟಾಲಜಿ ಟೆಸ್ಟ್ ಮಾಡ್ಬೋದು, ಅಥವಾ HPV ಟೆಸ್ಟಿಂಗ್ ಅಂತ ಹೇಳ್ತೇವೆ. ಸೊ ನಾವು ಅದನ್ನು ಮಾಡಿದರೆ ನಮಗೆ ಮೊದಲೇ ಅದನ್ನು ಗೊತ್ತಾಗುತ್ತೆ ಸ್ಕ್ರೀನಿಂಗ್ ಟೆಸ್ಟಲ್ಲಿ. ಇಟ್ ಕ್ಯಾನ್ ಪಿಕಪ್ ಇವನ್ ದ ಪ್ರೀ ಮ್ಯಾಲಿಗ್ನೆಂಟ್ ಸ್ಟೇಜ್. ಕ್ಯಾನ್ಸರ್ ಬರುವ ಮೊದಲು ಪ್ರೀ ಮ್ಯಾಲಿಗ್ನೆನ್ಸಿ ಅಂತ ಹೇಳ್ತೇವೆ, ಅದರಲ್ಲೇ ಪಿಕ್ ಮಾಡ್ಬೋದು ನಮಗೆ ಈ ಸರ್ವೈಕಲ್. ಸೊ ಇದು ಜೆನೆಟಿಕ್ ರೀಸನ್ಸ್ ಇಂದ ಬರುವಂತಹ ಚಾನ್ಸಸ್ ಇದೆಯಾ? ನೋ, ಸರ್ವೈಕಲ್ ಕ್ಯಾನ್ಸರ್ ಇಸ್ ನೋ. It is not like breast ಅಥವಾ ovarian cancer where the family history early significance. Cervical cancer is most common causes the HPV virus ಅಂತ ಹೇಳ್ತೇವೆ ನಾವು. It is because of that. ಡಾಕ್ಟರ್, ಈಗಾಗಲೇ ಪ್ಯಾಪ್ಸ್ಮಿಯರ್ ಅನ್ನೋ ವರ್ಡ್ ಯೂಸ್ ಮಾಡಿದ್ರಿ. ಪ್ಯಾಪ್ಸ್ಮಿಯರ್ ಅಂದರೆ ಏನು, ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಹೌದು, ಪ್ಯಾಪ್ಸ್ಮಿಯರ್ ಇಸ್ ಅ ಸ್ಕ್ರೀನಿಂಗ್ ಟೆಸ್ಟ್ ಫಾರ್ ದ ಸರ್ವೈಕಲ್ ಕ್ಯಾನ್ಸರ್. ನಾನು ಹೇಳಿದ ಹಾಗೆ ಮೊದಲೇ ನಮಗೆ ಕಂಡುಹಿಡಿಬೋದು ಪ್ರೀ ಮ್ಯಾಲಿಗ್ನೆಂಟ್ ಸ್ಟೇಜಲ್ಲಿ ನಮಗೆ ಸರ್ವೈಕಲ್ ಕ್ಯಾನ್ಸರ್, ಅಥವಾ ಮ್ಯಾಲಿಗ್ನೆನ್ಸಿ ಸ್ಟೇಜಲ್ಲಿ ಪಿಕಪ್ ಮಾಡ್ಬೋದು ನಮಗೆ ಪ್ಯಾಪ್ಸ್ಮಿಯರ್ ಅಂತ. ಯೂಶಲಿ ಎಟ್ ದಿ ಏಜ್ ಆಫ್ 21 ನಾವು ಅದನ್ನು ಸ್ಟಾರ್ಟ್ ಮಾಡ್ತೇವೆ ಪ್ಯಾಪ್ಸ್ಮಿಯರ್. ಒನ್ಸ್ ಇನ್ 3 years ಮಾಡೋದು, ಟಿಲ್ ದಿ ಏಜ್ ಆಫ್ ಕಟ್ ಆಫ್ ಏಜ್ 65 years ಅದಕ್ಕೆ ಪ್ಯಾಪ್ಸ್ಮಿಯರ್ಗೆ. ಇಟ್ ಈಸ್ ಎನಿ ಗೈನಕಾಲಜಿಸ್ಟ್ ಹತ್ರ ಹೋಗ್ಬೋದು, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗ್ಬೋದು. ಯು ಹ್ಯಾವ್ ಟು ಗೋ ಆ್ಯಂಡ್ ಆಸ್ಕ್ ಫಾರ್ ಇಟ್. ವಾಲಂಟಿಯರ್ಲಿ ಹೋಗಿ ಕೇಳಬೇಕಾಗತ್ತೆ, ನನಗೆ ಪ್ಯಾಪ್ಸ್ಮಿಯರ್ ಮಾಡಬೇಕು ಡಾಕ್ಟ್ರ್ ಅಂತ. ಆ್ಯಂಡ್ ಇಟ್ ಈಸ್ ಡನ್ ಒನ್ಸ್ ಇನ್ 3 years. ಇಫ್ ಯು ಕಂಬೈನ್ ಅಲಾಂಗ್ ವಿತ್ HPV ಟೆಸ್ಟಿಂಗ್ ಅಂತ ಇದೆ, ಅದನ್ನು ಕಂಬೈನ್ ಮಾಡಿದರೆ ನೀವು ಒನ್ಸ್ ಇನ್ 5 years ತನಕ ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಯು ಹ್ಯಾವ್ ಟು ಗೆಟ್ ಇಟ್ ಡನ್. ಆ್ಯಂಡ್ ಎವ್ರಿ ವುಮೆನ್ ಹ್ಯಾಸ್ ಟು get this pap smear testing done, and it is a painless procedure. ಜಾಸ್ತಿ ಏನಾಗುತ್ತೆ, ಹಾರ್ಡ್ಲಿ 5 minutes ಆಗುತ್ತೆ. ಆ್ಯಂಡ್ ಯು ಡೋಂಟ್ ನೀಡ್ ಅಂಡರ್ anesthesia ಹಾಗೇನಿಲ್ಲ. ಇಟ್ ಈಸ್ ಅ OP based procedure ಅದು.
ಆ್ಯಂಡ್ ಇಟ್ ಈಸ್ ಅ ವೆರಿ ಕಾಸ್ಟ್ ಎಫೆಕ್ಟಿವ್, ಅಷ್ಟೇನು ಜಾಸ್ತಿ ಏನು. ಯಾಕೆ ಮಾಡಬೇಕಾಗುತ್ತೆ? ಪ್ಯಾಪ್ಸ್ಮಿಯರ್ ಅಂದರೆ ಏನು? ಪ್ಯಾಪ್ಸ್ಮಿಯರ್ ಅಂದರೆ ಅದು ನಮ್ಮ ಗರ್ಭಕಂಠದ್ದು ಟೆಸ್ಟಿಂಗ್ ಮಾಡ್ತೀವಿ, ಅದರ ಸ್ಮಿಯರ್ ತೆಗಿತೀವಿ ನಾವು ಅದರಲ್ಲಿ. ಹಾಗಾದರೆ ಸೆಲ್ಸ್ ಅದರ ಸ್ಮಿಯರ್ ಮೇಲೆ ಬರುತ್ತೆ, ಅದನ್ನು ನಾವು ಕಳಿಸ್ಕೊಡ್ತೇವೆ. ದ ಸೈಟಾಲಜಿಸ್ಟ್ ವಿಲ್ ಸಿ ಆ್ಯಂಡ್ ಸಿ ಇಫ್ ದೇರ್ ಈಸ್ ಎನಿ ಅಬ್ನಾರ್ಮಲ್ ಸೆಲ್ಸ್, ಏನಾದರೂ ಕ್ಯಾನ್ಸರ್ ಸೆಲ್ಸ್ ಅಲ್ಲ, ಸೆಲ್ಸ್ ವಿಚ್ ಕ್ಯಾನ್ ಗೋ ಫಾರ್ ಕ್ಯಾನ್ಸರ್, ಅದನ್ನು ಪಿಕ್ ಮಾಡಿ ನಮ್ಮ ಹತ್ರ ಹೇಳ್ತೇವೆ, ರಿಪೋರ್ಟ್ ಕೊಡ್ತಾರೆ. ಸೊ ಅದರಲ್ಲಿ ನಮಗೆ ಕಂಡುಹಿಡಿಬೋದು. ಏನಾದರೂ ಡೌಟ್ ಇದ್ದರೆ ಫರ್ದರ್ ಕಾಲ್ಪೋಸ್ಕೋಪಿ ಅಂತ ಮಾಡ್ತೀವಿ ನಾವು. ಏನಾದರೂ ಇದ್ರ ಡೌಟ್ ಇದ್ದರೆ ಪ್ಯಾಪ್ಸ್ಮಿಯರಲ್ಲಿ we have to go undergo another test called as colposcopy anta, which is all facilities available in Mangalore. You don't have to go to any other cities for that. All these facilities are available in Mangalore. And pap smear, every gynecologist will get a pap smear done. So I would suggest every lady should undergo a pap smear testing after the age of 21 till the age of 65, at least once in 5 years. Adu bidi, at least once in a lifetime adro, or at least get a pap smear test done. Costly irata pap smear test? No, it is very cheap and everybody will do it. It's available everywhere, every gynecologist. You don't have to go a particular doctor, every family doctor of yours will get it done. ಆ ಥರ. ಇವಾಗ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಒಂದು HPV ಅಂತ ಹೇಳಿದ್ರಿ, ಅದನ್ನು ಬಿಟ್ಟು ಆನುವಂಶಿಕವಾಗಿ ಜೆನೆಟಿಕ್ ಆಗಿ ಬರುವಂಥ? No, cervical cancer is not because of the genetic. It is most commonly, more than 90% is because of the HPV virus, human papilloma virus ಅಂತ ಹೇಳ್ತೇವೆ. But yeah, breast cancer, ovarian cancer, endometrial cancer can be hereditary cancers. 10% of them. ಹಾಗಾದ್ರೆ HPV ಅಂದ್ರೆ it is a sexually transmitted so it is only cervical cancer is sexually transmitted. Yes, but it need not be also. More than 90% of it is but need not be. One who is not got a sexually exposure ಇಲ್ಲದಿದ್ರೂ ಆಗ್ಬೋದು ಸರ್ವೈಕಲ್ ಕ್ಯಾನ್ಸರ್. ಡಾಕ್ಟರ್, ಇವಾಗ ಈ ಅರ್ಲಿ ಡಯಾಗ್ನೋಸಿಸ್ ಅಂದರೆ ಫಸ್ಟ್ ಸ್ಟೇಜಲ್ಲೇ ಸರ್ವೈಕಲ್ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾದರೆ ಏನಾದರೂ ಬೆನಿಫಿಟ್ಸ್ ಇದೆಯಾ, ಅಥವಾ ಲಾಸ್ಟ್ ಸ್ಟೇಜಲ್ಲಿ ಗೊತ್ತಾದರೂ ಫಸ್ಟ್ ಸ್ಟೇಜಲ್ಲಿ ಗೊತ್ತಾದರೂ ಏನೋ ಡಿಫ್ರೆನ್ಸ್? ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಕ್ವೆಶನ್, ಬಿಕಾಸ್ ನಂಗೆ ಲಾಟ್ ಆಫ್ ಪೇಷಂಟ್ಸ್ ನಮ್ಮ ಥರ ಬರುವಾಗ ಲೇಡೀಸ್ ನಾನು ಹೇಳ್ತೀನಿ, ಯಾಕಮ್ಮ ಎಸ್ಪೆಷಲಿ ಬ್ರೆಸ್ಟಲ್ಲಿ ನೋಡಿದೆ ನಾನು, ತುಂಬ ಅಡ್ವಾನ್ಸ್ ಆಗಿರುತ್ತೆ ಟ್ಯೂಮರ್, ತುಂಬ ಅಲ್ಸರೇಟ್ ಆಗಿ ಹೊರಗಡೆ ಬರುವ ತನಕ ಅವ್ರು ಬರಲ್ಲ ಡಾಕ್ಟ್ರ್ ಹತ್ರ. ನಾನು ಕೇಳಿದರೆ ಯಾಕಮ್ಮ ಬರ ಅಂತ, ವೇರಿಯಸ್ ರೀಸನ್ಸ್ ಇರುತ್ತೆ ಅವ್ರ ಹತ್ರ. ಕೆಲವೊಮ್ಮೆ ಹೇಳ್ತಾರೆ ಇಲ್ಲ ನಾವು ಅದು ಒಮ್ಮೆ ಡಾಕ್ಟ್ರ್ ಹತ್ರ ಬಂದರೆ ಮತ್ತೆ ಬಿಡಲ್ಲ, ಆ ಟೆಸ್ಟು ಈ ಟೆಸ್ಟು ಆ ಟೆಸ್ಟು, ಆ ಒಂದು ಆ್ಯಟಿಟ್ಯೂಡ್ ಇರುತ್ತೆ. ಕೆಲವರಿಗೆ ಹೇಳಿಕೆ ನಾಚ್ಕೊಳ್ತಾರೆ. ಸೊ ದರ್ ಆರ್ ವೇರಿಯಸ್ ರೀಸನ್ಸ್ ನೋಡಿದೆ. ಕೆಲವರಿಗೆ ಅವೇರ್ನೆಸ್ ಇರಲ್ಲ, ಈ ಥರ ಲಂಬ್ ಬಂದರೆ ಹೋಗಬೇಕು, ಅಲ್ಲ ಈ ಥರ ಡಿಸ್ಚಾರ್ಜ್ ಇದ್ದರೆ ನಾನು ಡಾಕ್ಟ್ರ್ ಹತ್ರ ಹೋಗಬೇಕು. ಬಟ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಮೇಕ್ ಇಟ್ ವೆರಿ ಕ್ಲಿಯರ್ ಇಸ್ ದ್ಯಾಟ್ ಇಟ್ ಈಸ್ ಮೋರ್ ಆಫ್ ಅ ಹಂಬಲ್ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್ ದಟ್ ಎನಿ ಸಿಂಪ್ಟಮ್, ಇಟ್ ಕುಡ್ ಬಿ ಎನಿ ಸಿಂಪ್ಟಮ್, ಎನಿ ಅಬ್ನಾರ್ಮಲ್ ಸಿಂಪ್ಟಮ್ ಇದ್ದರೆ then you have to immediately go to the doctor, because the earlier you go the better it is. It is not only going to help. ಕೆಲವರಿಗೆ ಇರುತ್ತಾ, ಇಲ್ಲ ನಮ್ಮ ಮಗನಿಗೆ ಖರ್ಚಾಗುತ್ತೆ, ಮಗಳಿಗೆ ಇದಾಗುತ್ತೆ, ತೊಂದರೆ ಆಗುತ್ತೆ, ಅವ್ರು ಕೆಲಸ ಬಿಟ್ಟು ಬರಬೇಕು, ನನ್ನ ನೋಡ್ಕೊಳ್ಬೇಕಾಗತ್ತೆ. Please remove that myth out of your mind, because the earlier you come, you are not only helping yourself but also the people around, your family members also. Because now early diagnosis ಮಾಡಿದ್ರೆ the treatment is very small, like only surgery ಮಾಡಿದ್ರೆ ಸಾಕಾಗುತ್ತೆ. Let it be breast cancer ಅಥವಾ cervical cancer ಆದರೂ, if you come early with your early symptoms, early lump ಅಥವಾ early symptoms ಇದ್ದರೆ only surgery is enough. ಬಟ್ ಅದರ್ವೈಸ್ ವೆನ್ ದೇ ಕಮ್ ಇನ್ ದ ಲೇಟ್ ಸ್ಟೇಜ್, ಇನ್ವೆಸ್ಟಿಗೇಷನ್ಸು ಜಾಸ್ತಿ ಬೇಕಾಗುತ್ತೆ, ಅದಕ್ಕೆ ಹಣ ಖರ್ಚು ಜಾಸ್ತಿ ಆಗುತ್ತೆ, ಸರ್ಜರಿ ತುಂಬ ಮಾರ್ಬಿಡ್ ಆಗಿ ಪ್ರೊಸೀಜರ್ಸ್, ದೊಡ್ಡ ಸರ್ಜರಿ ಬೇಕಾಗುತ್ತೆ, ಅದಾದಮೇಲೆ ಕೀಮೊಥೆರಪಿ ಬೇಕಾಗುತ್ತೆ, ರೇಡಿಯೇಷನ್ ಬೇಕಾಗುತ್ತೆ. ಸೊ ದ ಹೋಲ್ ಲಾಟ್ ಆಫ್ ಇಟ್ ನೋಡಿದರೆ ಸಮಥಿಂಗ್ ಸರ್ಜರಿಯಲ್ಲಿ ನಮಗೆ ಚಿಕ್ಕದಾಗಿ ಮಾಡ್ಬೋದನ್ನು ನಾವು ದೊಡ್ಡದಾಗಿ ಸ್ಟ್ರೆಚ್ ಮಾಡಿ ಇಟ್ಕೊಂಡು ಗೋ ಅಪ್ ಟು 3 months 6 months, ಅದರ ಖರ್ಚು, the whole thing is lot of expenditure. Hospital stay ಜಾಸ್ತಿ ಬೇಕಾಗುತ್ತೆ, ಅವ್ರು ಬಂದು ನಿಂತ್ಕೊಳ್ಬೇಕಾಗುತ್ತೆ, ಕೆಲಸ ಬಿಟ್ಟು ಬರಬೇಕಾಗುತ್ತೆ. ಸೊ on the whole ನೋಡಿದರೆ, if you come in the earlier, it is much better. Something which you can solve only by surgery, you are extending it to radiation and chemotherapy when you come in the advanced stage. So it is a humble request from me to everyone, to all the viewers, adu ನೀವು ಎಷ್ಟು ಬೇಗ ಬರ್ತೀರಿ ಅಷ್ಟು ಬೆಟರ್. Even if you have a doubt, let it be negative, ಪರವಾಗಿಲ್ಲ, ಅದು ಕ್ಯಾನ್ಸರ್ ಅಲ್ಲ ಅಂತ ಅನ್ಕೊಳ್ತು. But even then if you come earlier, it is better. You can solve it in a much lesser way. ಈ ಕ್ಯಾನ್ಸರ್ಸ್ ಅಲ್ಲಿ ಮ್ಯಾಲಿಗ್ನೆಂಟ್ ಅಂಡ್ ಬಿನೈನ್ ಎರಡು ಟೈಪ್ ಟ್ಯೂಮರ್ಸ್ ಇರುತ್ತಲ್ಲ, ಸೊ ಬಿನೈನ್ ಅಂದ್ರೆ ಕ್ಯಾನ್ಸರ್ ಇಲ್ಲ ಅಂತ, ಮ್ಯಾಲಿಗ್ನೆಂಟ್ ಅಂದ್ರೆ ಕ್ಯಾನ್ಸರ್ ಇದೆ ಅಂದ್ರೆ ಸ್ಪ್ರೆಡಿಂಗ್ ಆಗುತ್ತೆ, ಬಿನೈನ್ ಅಂದ್ರೆ ಸ್ಪ್ರೆಡ್ ಆಗಲ್ಲ ಅಂತ. ಸರ್ವೈಕಲ್ ಕ್ಯಾನ್ಸರ್ ಹೇಗೆ, ಬಿನೈನ್ ಮ್ಯಾಲಿಗ್ನೆಂಟ್? ಸರ್ವೈಕಲ್ ಕ್ಯಾನ್ಸರ್ ಇಸ್ ಅ ಮ್ಯಾಲಿಗ್ನೆಂಟ್ ಕ್ಯಾನ್ಸರ್, ಅದು ಹೌದು. ಸೊ ಸ್ಪ್ರೆಡ್ ಆಗುತ್ತೆ. ಹೌದು. ನಾವು ಸರ್ವೈಕಲ್ ಕ್ಯಾನ್ಸರ್ ಬರುವ ಮೊದಲು ಸ್ವಲ್ಪ ಸ್ಟೇಜ್ ಇದೆ, CIN1, CIN2, CIN3, ಪ್ರೀ ಮ್ಯಾಲಿಗ್ನೆಂಟ್ ಸ್ಟೇಜ್, ಅಂದರೆ ಕ್ಯಾನ್ಸರ್ ಆಗಲಿಲ್ಲ. ಸೊ ಹೌ ಡು ಯು ಪಿಕ್ ಅಪ್ ದ್ಯಾಟ್? That is picked up by the pap smear. That is why the guidelines are there, where you have to go and get your pap smear done
after the age of 21, once in 5 years you have to get your pap smear done. Why? Because you can pick it up in the pre-malignant stage. ಕ್ಯಾನ್ಸರ್ ಆಗುವ ಮೊದಲೇ ನಮಗೆ ಪಿಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಕಾಲ್ಪೋಸ್ಕೋಪಿ ಮಾಡಿ ಅದನ್ನು ಒಂದು ಬರ್ನ್ ಮಾಡ್ಬೋದು ಅಥವಾ ಅದನ್ನು ತೆಗಿಬೋದು ಪ್ರೊಸೀಜರ್ ಮಾಡಿ. ಇವಾಗ ಅದೇ ಪಾಪ್ ಸ್ಮಿಯರ್ ಮಾಡಬೇಕು ಅನ್ನೋದಾದ್ರೆ ಸಿಂಪ್ಟಮ್ಸ್ ಬಂದ ನಂತರ ಪಾಪ್ ಸ್ಮಿಯರ್ ಮಾಡಿದ್ರೆ ಅಲ್ಲ, ಈವನ್ asymptomatic ಆದರೂ ದಟ್ ಈಸ್ ವಾಟ್ ಯು ಹ್ಯಾವ್ ಟು ಗೆಟ್ ಇಟ್ ಡನ್. ದಟ್ ಈಸ್ ವಾಟ್ ಐ ಮೆಂಟ್, ಲೈಕ್ once in 3 years, once in 5 years get your pap smear done. You need not be symptomatic at all, but voluntary ನೀವು ಹೋಗಿ ಮಾಡಿಸ್ಕೊಳ್ಬೇಕಾಗತ್ತೆ. So next question would be like, doctor ನೀವು ಮಾಡ್ತೀರಾ ಹಾಗಾದ್ರೆ ಅಂತ? Yeah, definitely I do it. So what I do it is that I do it on my birthdays. ನನ್ನ ಎಲ್ಲ blood checkup, all these things I do it on my birthdays. So that is the gift I give it for myself. On my birthday I go and get my pap smear done once in 3 years. And when I go for awareness programs, ನಾನು ಹೋಗ್ತೀನಿ, cancer awareness talks ಕೊಡ್ತೀನಿ. So I tell all the ladies there, like, we take care of our parents, children, in-laws, but what do we do for ourselves? We keep ours as last priority. So what I suggest them is that as a birthday gift for yourself, every year get your blood sugars done, BP check ಮಾಡಿ ನಿಮ್ಮದು, mammogram ಮಾಡಿಸ್ಕೊಳ್ಳಿ ನಿಮ್ಮದು, pap smear ಮಾಡಿಸ್ಕೊಳ್ಳಿ, because that is the best gift that we give to ourselves, is our health. Because now idre, then only we can make a difference to our children or our family members, our loved ones. ಸೊ ಇವಾಗ ನೀವು ಇವಾಗ ಫಸ್ಟ್ ಇನಿಷಿಯಲ್ ಸ್ಟೇಜಸಲ್ಲಿ ಗೊತ್ತಾದರೆ ಸರ್ಜರಿ ಮೂಲಕ ಬರೀ ಸಾಲ್ವ್ ಮಾಡ್ಬೋದು, ಇಲ್ಲಾಂದರೆ ಕೀಮೋಥೆರಪಿ, ರೇಡಿಯೇಷನ್, ಹೀಗೆ ಸಾಕಷ್ಟು ಹೋಗಬೇಕು ಅಂತ ಹೇಳಿದ್ರಿ. ಇವಾಗ ಪಾಪ್ ಸ್ಮಿಯರಲ್ಲಿ ಓಕೆ ಪ್ರೀ ಮ್ಯಾಲಿಗ್ನೆಂಟ್ ಸ್ಟೇಜ್ ಇದೆ ಅಂತ ಗೊತ್ತಾಯಿತು, ಆವಾಗ ಅದಕ್ಕೆ ಸೊಲ್ಯೂಷನ್ ಏನು ಸರ್? ಕರೆಕ್ಟ್. ಪಾಪ್ ಸ್ಮಿಯರ್ ಆದಮೇಲೆ ನಾವು ಕಾಲ್ಪೋಸ್ಕೋಪಿ ಮಾಡಿ ಆ ಡೌಟ್ಫುಲ್ ಪಾರ್ಟನ್ನು ನಾವು ತೆಗಿತೇವೆ. ನಾವು ಎಕ್ಸಿಷನ್ ಆಗಿ ತೆಗಿತೇವೆ, ಕೆಲವೊಮ್ಮೆ ಬರ್ನ್ ಮಾಡ್ತೇವೆ, ಅದೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ, ಅದಕ್ಕೆ ಥರ್ಮಲ್ ಎಬ್ಲೇಷನ್ ಪ್ರೊಸೀಜರ್ಸ್ ಇದೆ, ಅಥವಾ ಅದನ್ನು ನಾವು ತೆಗಿತೇವೆ. ನಾವು ಬಯೋಪ್ಸಿ ಮಾಡಿ ಅದು ಹೋಲ್ ಪ್ರೀ ಮ್ಯಾಲಿಗ್ನೆಂಟ್ ಡೌಟ್ ಇದ್ದ ಏರಿಯಾ ನಾವು ತೆಗಿತೇವೆ, ನಾವು ಕಾಲ್ಪೋಸ್ಕೋಪಿ ಮಾಡಿಸ್ಕೊಂಡು ಆ ಥರ. ಡಾಕ್ಟರ್, ಇವಾಗ ಕ್ಯಾನ್ಸರ್ ಡಯಾಗ್ನೋಸಿಸಲ್ಲಿ ಒಂದು ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸಿಸ್ ಆಗುತ್ತೆ ಒಬ್ಬ ಪೇಷಂಟ್ಗೆ, ಇನ್ನೊಬ್ಬ ಪೇಷಂಟ್ಗೆ ಫೈನಲ್ ಸ್ಟೇಜಲ್ಲಿ ಡಯಾಗ್ನೋಸಿಸ್ ಆಗುತ್ತೆ. ಸೊ ಇಬ್ಬರಿಗೂ ಕೊಡುವಂಥ ಟ್ರೀಟ್ಮೆಂಟಲ್ಲಿ ವ್ಯತ್ಯಾಸ? ಹೌದು. ಈಗ ಅರ್ಲಿ ಸ್ಟೇಜ್ ಬಂದರೆ we immediately do surgery and that's it, it's over. They just have to come for a follow-up. ಸರ್ಜರಿಲಿ ಎಲ್ಲ ಮುಗಿಯುತ್ತೆ. But the same way, if the same person comes in the advanced stage, late stage bandre, then they'll have to undergo radiation, chemotherapy. So there's a lot of suffering, and it's not only about the hospitalization and expenditure. There's a lot to go through even for them as well as the family members. So it makes a lot of difference. The treatment wise, early adre surgery, later stage adre either it's chemotherapy or radiation, adadmele surgery, depends upon what type of cancer it is. Atara. ಡಾಕ್ಟರ್, ಇವಾಗಲೇ ನಮಗೆಲ್ಲ ಗೊತ್ತಿರೋ ರೀತಿ ಮಂಗಳೂರಲ್ಲಿ ಇರುವಂಥ ಏಕೈಕ ಗೈನಿ ಆಂಕೋ ಸರ್ಜನ್ ನೀವು, ಆ್ಯಂಡ್ ಲೈಕ್ ಲೇಡಿ ರೊಬೋಟಿಕ್ ಸರ್ಜನ್ ನೀವು. ಸೊ ರೊಬೋಟಿಕ್ ಸರ್ಜರಿಯಿಂದ ಇದಕ್ಕೇನಾದರೂ ಸೊಲ್ಯೂಷನ್ ಇದೆ? ಹೌದು. ಅರ್ಲಿ ಸ್ಟೇಜ್ ಮಾಡಿದ್ರೆ ನಾವು ರೊಬೋಟಿಕ್ ಸರ್ಜರೀಸು, ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಅರ್ಲಿ ಸ್ಟೇಜಲ್ಲಿ ಬಂದರೆ ದೆರ್ ಈಸ್ ಅ ಪಾಸಿಬಿಲಿಟಿ ಆಫ್ ಡೂಯಿಂಗ್ ದಟ್ ಆಸ್ ವೆಲ್. ಫೈನಲ್ ಸ್ಟೇಜಲ್ಲಾದರೆ? ಅಲ್ಲ, ಫೈನಲ್ ಸ್ಟೇಜ್ ಆದರೆ ದೇ ವಿಲ್ ಗೋ ಫಾರ್ ರೇಡಿಯೇಷನ್ ಥೆರಪಿ ಆ ಥರ. ಡಾಕ್ಟರ್, ಇವಾಗ ಈ ಸರ್ವೈಕಲ್ ಕ್ಯಾನ್ಸರ್ಗೆ ನೀವು HPV ವೈರಸ್ಸಿಂದ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ರಿ, ಹಾಗಾದರೆ ವ್ಯಾಕ್ಸಿನ್ ಅನ್ನೋದು ಏನಾದರೂ ಇದೆಯಾ ಕಂಪ್ಲೀಟ್ ಆಗಿ? ಹೌದು. ವಿ ಹ್ಯಾವ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಇದೆ ನಮಗೆ. 2 ಟೈಪ್ಸ್ ಇದೆ. ಒಂದು ಸೀರಮ್ ಇನ್ಸ್ಟಿಟ್ಯೂಟ್ ಅವ್ರದ್ದು ಸರ್ವರಿಕ್ಸ್ ಅಂತ ಇದೆ, ಇನ್ನೊಂದು ಗಾರ್ಡಾಸಿಲ್ ಅಂತ ಇದೆ, MSDದು. ಆ್ಯಂಡ್ ಯೂಶ್ವಲಿ ದ ಏಜ್ ಗ್ರೂಪ್ ಫಾರ್ ದಿಸ್ ಇಸ್, ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಏಜ್ ಆಫ್ 9 to 15 ತನಕ 2 doses, above 15 ಆದರೆ 3 doses. The maximum benefit is between 9 to 26 years. After 26 to 45 ತೆಗಿಬೋದು, but it is not that benefit as how you take between 9 to 26. And a minimum 2 doses. ಒಂದು 0 ಅದೇ ತೆಗೆದ್ರೆ ಇನ್ನೊಂದು 6 months ಬಿಟ್ಟು ತೆಗಿಬೋದು. And there are 2 types depending upon how much virus it covers. ಈಗ ಸರ್ವರಿಕ್ಸ್ ಆದರೆ 4 ವೈರಸ್, ಗಾರ್ಡಾಸಿಲ್ 9 ಆದರೆ 9 ವೈರಸ್ ಅದು ಕವರ್ ಆಗುತ್ತೆ ಅದು. ಹೌದು. ಆ್ಯಂಡ್ ಯೂಶ್ವಲಿ ಯು ಟೇಕ್ ಇಟ್ ಇಂಟ್ರಾಮಸ್ಕ್ಯುಲರ್, ಸೇಮ್ ಲೈಕ್ ಕೋವಿಡ್ ವ್ಯಾಕ್ಸಿನ್ ನಾವು ಹೇಗೆ ತೆಗಿತಿದ್ವಿ ಅದೇ ಥರ ಇಂಟ್ರಾಮಸ್ಕ್ಯುಲರ್ ಆಗಿ ತೆಗಿತೀವಿ ನಾವು. ಇದನ್ನ ಓನ್ಲಿ ಲೇಡೀಸ್ ಮಾತ್ರ ತಗೋಬೇಕಾ ಅಥವಾ? ನೋ, ಬೋತ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೋತ್ ಕೆನ್ ಟೇಕ್ ಇಟ್. ಅಗೇನ್ ಏಜ್ ಗ್ರೂಪ್ ಇಸ್ ದ ಸೇಮ್, ಫ್ರಮ್ ದ ಏಜ್ ಗ್ರೂಪ್ ಆಫ್ 9 to 15 ತೆಗೆದ್ರೆ ಬೆಸ್ಟ್, or at least till the age of 26, and both will benefit. Girls and boys both will be benefited out of these vaccines. Yakendre this HPV virus is not only causing cervical cancers, it can cause even anal cancer, oropharyngeal cancer, matte boys alli penile cancer. Ade nanu ankonde cervical cancer, why do boys? Yeah, HPV virus causes even other cancers also, not only cervical cancers. So that is why countries like Australia, even boys also are being immunized. Because there are a lot of out of India, there are a lot of countries where it is put it in the national immunization. And even government of India is also planning to
ರೋಲ್ ಔಟ್ ಇನ್ ದ ನಾರ್ಮಲ್ ವ್ಯಾಕ್ಸಿಗೆ ನಾವು ಹೇಗೆ BCG DPT ಎಲ್ಲ ತೆಗಿದ್ದೇವೆ ಮಕ್ಕಳಿಗೆ, ಅದೇ ಥರ ದೇ ಆರ್ ಪ್ಲಾನ್ ಆಲ್ಸೋ ಟು ಪುಟ್ ದ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಇನ್ ದ ನ್ಯಾಷನಲ್ ಇಮ್ಯುನೈಸೇಷನ್. ಇಟ್ ಈಸ್ ಅ ಮ್ಯಾಟರ್ ಆಫ್ ಟೈಮ್ where government of Karnataka, they have been called for meeting as well, where they are also planning to incorporate idu cervical cancer vaccine in the national immunization protocol. ಸೊ ಓಕೆ, ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಹೇಳಿದ್ರಿ, ಬಟ್ ಇವಾಗ ನಾರ್ಮಲ್ ಜನರಲ್ ಕ್ಯಾನ್ಸರ್ಸ್ ಅನ್ನೋದಾದರೆ ಇದಕ್ಕೆ ಈ ರೀತಿ ಸಿಂಪ್ಟಮ್ಸ್ ಇದ್ದರೆ ಯು ಹ್ಯಾವ್ ಟು ಗೋ ಫಾರ್ ಕ್ಯಾನ್ಸರ್ ಟೆಸ್ಟ್ ಅನ್ನೋದು, ಆ ರೀತಿ ರೆಡ್ ಫ್ಲಾಗ್ಸ್ ಏನಾದರೂ ಇದೆಯಾ? ಯಾ ದೇರ್ ಆರ್ ಸಮ್ ಸೈನ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಈಗ ನಮ್ದೀಗ ವಾಯ್ಸ್ ಇದೆ, ಬಟ್ ಆಫ್ ಲೇಟ್ 1 or 2 months ಇಂದ ವಾಯ್ಸ್ ಚೇಂಜ್ ನೋಡ್ತಾ ಇದೆ, ದಿಸ್ ಸಮ್ ಕೈಂಡ್ ಆಫ್ ಹೋಸ್ನೆಸ್, ಚೇಂಜ್ ಆಫ್ ವಾಯ್ಸ್, ಹಾಗೇನಾದರೂ ಇದು ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಗೋ ಟು ದ ಡಾಕ್ಟರ್. ಆಲ್ಸೋ ದಿಸ್ ಪರ್ಸಿಸ್ಟೆಂಟ್ ಕಾಫ್ 2 months ಆಯಿತು, 3 months ಆಯಿತು, ನಾಟ್ ಜಸ್ಟ್ ಕಮಿಂಗ್ ಡೌನ್, ಬ್ಲಡ್ ಇರುತ್ತೆ ಕಾಫಲ್ಲಿ, ಅಲ್ಲ ವಾಮಿಟಿಂಗ್ ಆಫ್ ದ ಬ್ಲಡ್, ಅಲ್ಲಿ ಎಲ್ಲಾದರೂ ಬ್ಲಡ್ ನೋಸಿಂದ ಇಯರ್ಸಿಂದ ಹೋಗ್ತಾ ಇದೆ, ಅಲ್ಲ ನಾನು ಹೇಳಿದ ಹಾಗೆ ಮೋಷನ್ ಪಾಸ್ ಮಾಡುವಾಗ ಬ್ಲಡ್ ಹೋಗ್ತಾ ಇದೆ. ಸೊ ದೀಸ್ ಆರ್ ದ ಸಮ್ ಸೈನ್ಸ್ ವಿಚ್ ಕ್ಯಾನ್ ಟೆಲ್ ದಟ್ ಯು ಹ್ಯಾವ್ ಟು ಗೋ ಟು ದ ಡಾಕ್ಟರ್ ಇಮಿಡಿಯೇಟ್ಲಿ. ಆರ್ಸ್ ಏನಾದರೂ ಅಲ್ಸರ್ ಇದೆ ಕೈಯಲ್ಲಿ, ಕಾಲಲ್ಲಿ, ಅಲ್ಲ ಬೆರಳು ನಡುವಲ್ಲಿ, ಸೊ ಇಟ್ ಡಸ್ ನಾಟ್ ಹೀಲ್ ಅಟ್ ಆಲ್. ಸೊ ನಾನ್ ಹೀಲಿಂಗ್ ಅಲ್ಸರ್ ಏನಾದರೂ ಇದ್ದರೆ ವಿಚ್ ಇಸ್ ದೇ ಫಾರ್ 2 months 3 months, ಸೊ ದ್ಯಾಟ್ ಯು ನೀಡ್ ಟು ಗೋ ಟು ದ ಡಾಕ್ಟರ್. ಅಲ್ಸೆ ನಮ್ಮ ಹತ್ರ ಮೋಲ್ ಥರ ಇರುತ್ತೆ ಕೆಲವರಿಗೆ ಕೈಯಲ್ಲಿ, ಕಾಲಲ್ಲಿ, ಎನಿ ಪಾರ್ಟ್ ಆಫ್ ದ ಬಾಡಿ, ಸೊ ದ್ಯಾಟ್ ಕಲರ್ ಚೇಂಜ್ ಆಗ್ತಾ ಇದೆ, ದೊಡ್ಡದಾಗ್ತಾ ಇದೆ, ದೆನ್ ಯು ವಿಲ್ ಹ್ಯಾವ್ ಟು ಇಮಿಡಿಯೇಟ್ಲಿ ಗೋ ಟು ದ ಡಾಕ್ಟರ್. ಆರ್ ಸೇ ಅನ್ಯೂಶುವಲಿ ಲಂಪ್, ಈಗ ಬ್ರೆಸ್ಟಲ್ಲಿ ಲಂಪ್ ಇರ್ಬೋದು, ಅಥವಾ ತಲೆಯಲ್ಲಿ, ಅಲ್ಲ ಎನಿ ಪಾರ್ಟ್ ಆಫ್ ದ ಬಾಡಿ, ಒನ್ ಲಂಪ್ which suddenly appears over last few days or a few months ಅಲ್ಲಿ, and it goes on increasing the size. ಹಾಗೇನಾದರೂ ಡೌಟ್ ಇದ್ದರೆ ಯು ವಿಲ್ ಹ್ಯಾವ್ ಟು ಗೋ ಟು ದ ಡಾಕ್ಟರ್. ನಮ್ಮ ಯೂರಿನ್ ಮಾಡುವ ಸ್ಟೈಲಲ್ಲಿ ಈಗ ಇನ್ಕ್ರೀಸ್ಡ್ ಫ್ರೀಕ್ವೆನ್ಸಿ ಆಫ್ ಯೂರಿನ್, ಗಡಿ ಯೂರಿನ್ಗೆ ಹೋಗಬೇಕಾಗುತ್ತೆ, ಬ್ಲಡ್ ಇದೆ ಯೂರಿನಲ್ಲಿ, ಮೋಷನಲ್ಲಿ ಬ್ಲಡ್ ಇದೆ, ಚೇಂಜಸ್ ಇನ್ ದ ಬವಲ್ ಅಥವಾ ಬ್ಲಾಡರ್ ಹ್ಯಾಬಿಟ್ಸ್, ಅಲ್ಲ ಹೆಂಗಸರಿಗೆ ಮೆನ್ಸಸ್ಸಲ್ಲಿ ಡಿಸ್ಟರ್ಬೆನ್ಸಸ್ ಆಗುತ್ತೆ, ಈಗ ತಿಂಗಳಾಗೋದು ಬಿಟ್ಟು ಒನ್ಸ್ ಇನ್ 10 days, ಒನ್ಸ್ ಇನ್ 15 days ಹೆವಿ ಬ್ಲೀಡಿಂಗ್, ಅಲ್ಲ ಮೆನ್ಸಸ್ ನಿಲ್ಲುತ್ತೆ 50 years ಆಗುವಾಗ, ಸಡನ್ ಪೋಸ್ಟ್ ಮೆನಪಾಸಲ್ ಬ್ಲೀಡಿಂಗ್ ಆಗುತ್ತೆ. ಸೊ ದಿಸ್ ಆರ್ ಇಸ್ ಅಲಾರ್ಮಿಂಗ್ ಸೈನ್ಸ್. ಯು ವಿಲ್ ಹ್ಯಾವ್ ಟು ಇಮಿಡಿಯೇಟ್ಲಿ ಗೋ ಟು ಯುವರ್ ಡಾಕ್ಟರ್ ಆ್ಯಂಡ್ ಗೆಟ್ ಇಟ್ ಚೆಕ್ಡ್ ಅಪ್. ಆ್ಯಂಡ್ ಆಸ್ ಐ ಟೋಲ್ಡ್ ಯು, ದ ಅರ್ಲಿ ಡಯಾಗ್ನೋಸಿಸ್, ದ ಅರ್ಲಿಯರ್ ಯು ಗೋ, the better it is. The cure is like almost more than 90% for any cancer if you go for the very early stage ಅಲ್ಲಿ ಹೋದರೆ ಆ ಥರ. ಪೋಸ್ಟ್ ಮೆನೋಪಾಸಲ್ ಸಿಂಪ್ಟಮ್ಸ್ ಅನ್ನೋದು ಕಾಮನ್ ಅಲ್ವಾ ಡಾಕ್ಟರ್? ಲೈಕ್ ಹೆಚ್ಚಾಗಿ ಪೋಸ್ಟ್ ಮೆನೋಪಾಸ್. ಹೌದು, ಪೋಸ್ಟ್ ಮೆನೋಪಾಸಲ್ ಸಿಂಪ್ಟಮ್ಸ್ ಇಸ್ ಡಿಫ್ರೆಂಟ್, ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಇಸ್ ಡಿಫ್ರೆಂಟ್. ಪೋಸ್ಟ್ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂದರೆ ಈಗ ಮೆನೋಪಾಸ್ ಎಲ್ಲರಿಗೂ ಒಂದು 50-54 ಆಗುವಾಗ ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ಅದಾಗುವಾಗ ಅವರಿಗೆ ಓವರಿಯಲ್ಲಿ ಈಸ್ಟ್ರೋಜನ್ಸ್ ಕಮ್ಮಿ ಆದ ಕಾರಣ ಸಿಂಪ್ಟಮ್ಸ್ ಬರುತ್ತೆ, ಹಾಟ್ ಫ್ಲಶಸ್, ಪ್ಯಾಲ್ಪಿಟೇಷನ್ಸ್, ಒಂಥರ ಡಿಪ್ರೆಷನ್, ಸ್ವೆಟ್ಟಿಂಗ್ ಎಕ್ಸೆಸಿವ್, ದಿಸ್ ಆರ್ ಪೋಸ್ಟ್ ಮೆನೋಪಾಸಲ್ ಸಿಂಪ್ಟಮ್ಸ್. ಸೊ ದಿಸ್ ಹಸ್ ಗಾಟ್ ನಥಿಂಗ್ ಟು ಡೂ ವಿತ್ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಥವಾ ಕ್ಯಾನ್ಸರ್. ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂದರೆ ಮುಟ್ಟು ನಿಂತ ಮೇಲೆ 6 months, 1 year, 2 years, ಅಲ್ಲ 4 years, 5 years, 10 years ಆದಮೇಲೆ ಸಡನ್ ಬ್ಲೀಡಿಂಗ್ ಆಗುತ್ತೆ. ಸೊ ದಿಸ್ ಇಸ್ ಅನ್ ಅಲಾರ್ಮಿಂಗ್ ಸಿಂಪ್ಟಮ್ ಆಫ್ ಯೂಟ್ರೈನ್ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್. ಸೊ ದ್ಯಾಟ್ ನೀಡ್ಸ್ ಟು ಬಿ ಇಮಿಡಿಯೇಟ್ಲಿ ಸೀನ್ ಬೈ ದಿ ಡಾಕ್ಟರ್. ಯಾಕಂದರೆ ಹೆಚ್ಚಾಗಿ ನಾನು ಈ ಕೇಸಸ್ ಕೇಳಿದ್ದೀನಿ, ಅಂದರೆ ಪೋಸ್ಟ್ ಮೆನೋಪಾಸ್ ಆದ ನಂತರ 6 ತಿಂಗಳಿಗೆ ಒಂದ್ಸಲ, ವರ್ಷಕ್ಕೊಂದ್ಸಲ ಬ್ಲೀಡಿಂಗ್ ಆಗೋದು. ಆಗಿದ್ದಾದರೆ ಇಮಿಡಿಯೇಟ್ಲಿ ಯು ವಿಲ್ ಹ್ಯಾವ್ ಟು ಗೋ ಟು ದ ಡಾಕ್ಟರ್ ಆ್ಯಂಡ್ ಗೆಸ್, ಬಿಕಾಸ್ ದಟ್ ಈಸ್ ಒನ್ ಅಲಾರ್ಮಿಂಗ್ ಸೈನ್ ಆಫ್ ಇದರ್ ಯೂಟ್ರೈನ್ ಕ್ಯಾನ್ಸರ್ ಅಥವಾ ಸರ್ವೈಕಲ್. It needs to be cancer only, or it can... No, it need not be cancer, but it has to be seen by a doctor. ಆ ಥರ need not be that one post-menopausal bleeding ಬಂತು ನನಗೆ ಕ್ಯಾನ್ಸರ್ ಇದೆ. No, it's not that way. ಆ ಥರ ಅಂತರ ಕ್ಯಾನ್ಸರ್ ಅಂತರ ಒನ್ಲಿ ಥಿಂಗ್ ಐ ಹ್ಯಾವ್ ಟು ಟೆಲ್ ಯು ಇಸ್ ದಟ್ ಭಯ ಪಡ್ಕೊಳ್ಬಾರ್ದು. ಲೈಕ್ ಕ್ಯಾನ್ಸರ್ ಅಂತ ಹೇಳ್ಕೊಂಡು ಇಟ್ಸ್ ಎ ಬಿಗ್ ಸಿ, ಕೆಲವರಿಗೆ ಹೇಳಿಕೊಳ್ಳೋ ಹೆದರಿಕಾಗುತ್ತೆ, ಬಿಗ್ ಸಿ ಅಂತ ಹೇಳ್ತಾರೆ. ಸೊ ಯು ನೀಡ್ ನಾಟ್ ಫಿಯರ್ ಅಬೌಟ್ ಇಟ್. Only thing is that you have to be alert, aware about the symptoms. ಈಗ ನಾನು ಎಕ್ಸ್ಪ್ಲೇನ್ ಮಾಡಿದಾಗೆ ಅವೇರ್ ಅಬೌಟ್ ದ ಸಿಂಪ್ಟಮ್ಸ್, ಅಲರ್ಟ್ ಅಬೌಟ್ ದ್ಯಾಟ್, ಇಗ್ನೋರ್ ಮಾಡಬಾರ್ದು, ನೋಡುವ ಬಂದಾಗ ನೋಡ್ಕೊಳ್ಳು, ಆ ಥರ ಒಂಥರ ಆ್ಯಟಿಟ್ಯೂಡ್. ಹೇಗೂ ಡಾಕ್ಟ್ರ್ ಹತ್ರ ಹೋಗಬೇಕು, ಹೋದರೆ ಮತ್ತೆ ಬಿಡಲ್ಲ, ಆ ಥರ ಆ್ಯಟಿಟ್ಯೂಡ್ ಕೆಲವರಿಗೆ ಇರುತ್ತೆ. ಸೊ ವಾಟ್ ಐ ವುಡ್ ವಾಂಟ್ ಟು ಸೇ ಇಸ್ ದಟ್ ಕಮ್ ಅರ್ಲಿ. ದ ಮೊಮೆಂಟ್ ಯು ಹ್ಯಾವ್ ಅ ಡೌಟ್, ಏನಾದರೂ ಲಂಪ್ ಇದೆ, ಅಲ್ಲ ಏನಾದರೂ ಸಿಂಪ್ಟಮ್ ಇದೆ, ಗೋ ಅರ್ಲಿ ಟು ದ ಡಾಕ್ಟರ್. ಸಮಥಿಂಗ್ ವಿಚ್ ಕ್ಯಾನ್ ಬಿ ಸಾಲ್ವ್ಡ್ ಈಸಿಲಿ, which could be more disastrous, ಅಥವಾ the expenditure is more when you come in the late stage, the suffering is more when you come to the late stage. So any symptoms, immediately go to the doctor. And it is my request to every woman that get your pap smear done once in 5 years, or at least once, if you're so busy, once in a lifetime, because you are needed. Your life, your health is very precious to your loved ones. Without you, the world is totally different. ಡಾಕ್ಟರ್, ಇವಾಗ ಫೈನಲ್ ವೀಕ್ಷಕರಿಗೆ ಒಂದು ಬಾಟಮ್ ಲೈನ್ ಕೊಡೋದಾದರೆ? ಈಗ ಸಿಂಗಲ್ ಲೈನ್ ಹೇಳೋದಾದರೆ, ಇಟ್ ಈಸ್ ಲೈಕ್ ವ್ಯಾಕ್ಸಿನೇಟ್ ದ ಡಾಟರ್ ಆ್ಯಂಡ್ ಸ್ಕ್ರೀನ್ ದ ಮದರ್. ದಟ್ ಈಸ್ ದ ಪಂಚ್ ಲೈನ್. ವ್ಯಾಕ್ಸಿನೇಟ್ ದ ಡಾಟರ್ ಅಂದರೆ ವ್ಯಾಕ್ಸಿನೇಟ್ ಎವ್ರಿ ಚೈಲ್ಡ್, ಗರ್ಲ್ ಚೈಲ್ಡ್ ಆಫ್ಟರ್ ದ ಏಜ್ ಆಫ್ 9 years with 2 doses of cervical cancer vaccine of your choice,
and screen the mother. That is, the mother has to be screened with pap smear once in 5 years. So vaccinate the daughter and screen the mother. ವೆರಿ ಗುಡ್ ಬಾಟಮ್ ಲೈನ್ ಅಂತ ಹೇಳ್ಬೋದು. ಯಾ ಡಾಕ್ಟರ್, ಇದುವರೆಗೂ ನಮಗೆ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಏನು, ಅದಕ್ಕೆ ಬೇಕಾದಂಥ ಮೇಯ್ನಾಗಿ ಪ್ಯಾಪ್ಸ್ಮಿಯರ್ ಯಾಕೆ ಮಾಡಲೇಬೇಕು, ಪ್ಯಾಪ್ಸ್ಮಿಯರಿಂದ ಆಗಿರುವಂಥ ಯೂಸಸ್ ಏನು, ಸೊ ಸಿಂಪ್ಟಮ್ಸ್ ಏನಿರುತ್ತೆ, ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ರಿ. ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಏನು, ಸರ್ವೈಕಲ್ ಕ್ಯಾನ್ಸರ್ನ ಯಾವ ರೀತಿ ಸಂಪೂರ್ಣವಾಗಿ ತಡೆಗಟ್ಟಬಹುದು, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮನ ವಹಿಸ್ಕೋಬೇಕಾಗತ್ತೆ, ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿನ ಪಡ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.